ನಮ್ಮ ವೀರಣ್ಣ ಚರಂತಿಮಠದ ಆಯ್ಕೆಗೆ ಮುಳ್ಳಾಗಬಹುದಾ ಅಂತೇಳಿ. ಇನ್ನು ಪಾರ್ಟಿನೇ ಒಳ ಏನಪ್ಪ ಅಂತಂದ್ರೆ ಒಗ್ಗಟ್ಟಿಲ್ಲ, ಒಡಕುಗಳಿಲ್ಲ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಎಷ್ಟು ಮಟ್ಟಿಗೆ ಅದನ್ನೆಲ್ಲ ಮೀರಿ ನಮ್ಮ ವೀರಣ್ಣ ಅವ್ರು ಗೆಲ್ಲಬಹುದು ಇದನ್ನು ಅಂತೇಳಿ. ಈ ಚುನಾವಣೆಯಲ್ಲೂ ಸಹಿತ ಮೇಟಿ ಅವ್ರಂತೆ ಸಿದ್ದರಾಮಯ್ಯ ಇಲ್ಲಿವರೆಗೆ ಹಳ್ಳಿಗಳಲ್ಲಿ ನಮ್ಮ ಕುರುಬ ಸಮುದಾಯದ ಓಟ್ಗಳು ಸಾಕಷ್ಟು ಇದ್ದಾವೆ. ಜೊತೆಗೆ ಸಿದ್ದರಾಮಯ್ಯನವರು ಸ್ವತಃ ಈ ಒಂದು ಭಿನ್ನಾಭಿಪ್ರಾಯ ಭಿನ್ನ ಮತವನ್ನು ಶಮನಗೊಳಿಸಿ 4 ಜನರು ಒಂದು ಮಾಡಿ ಎಲೆಕ್ಷನ್ ಕಳಿಸಿದ್ದು ಮೋಸ್ಟ್ಲಿ ಅವ್ರಿಗೆ ಬೆನಿಫಿಟ್ ಆಗ್ತದೆ ಅನ್ನುವಂಥ ಮಾತುಗಳು ಹರಡ್ತಾ ಇದ್ದಾವೆ. ಇದರಿಂದಾಗಿ ಒಂದು ಏನು ಸ್ಪಷ್ಟ ಆಗ್ತದಪ್ಪ ಅಂದ್ರೆ ದಾವಣಗೆರೆಯಲ್ಲೇ BJP ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ರೆ ಬಾಗಲಕೋಟೆಯಲ್ಲಿ ಗೆಲ್ಲಬಹುದಾ ಅನ್ನುವಂಥದ್ದು. ಇನ್ನೇನು ಗೆದ್ದರೂ ಹಿಂದುತ್ವದ ಅಲೆ ಮೇಲೆ ಗೆಲ್ಲಬೇಕಾಗ್ತದೆ ಅಥವಾ BJP ಒಗ್ಗಟ್ಟಿಂದ ಗೆಲ್ಲಬೇಕು. BJP ಒಗ್ಗಟ್ಟು ಆಗ್ಬೋದೇನೋ, ಯಾಕಂದರೆ ಇವತ್ತು ಮಲ್ಲಿಕಾರ್ಜುನ್ ಚರಂತಿಮಠರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಇವತ್ತು. ಆದರೂ ಅವ್ರ ಪರ ಇದ್ದಂಥ ಒಂದಲ್ಲೇ ಜನ ಇದ್ದಾರಿಲ್ಲ ಅಂತಲ್ಲ. ಯಾಕಂದ್ರೆ ಯಾರ್ಯಾರಿಗೂ ಇವತ್ತು ಅದು ಕೋಟೆ ಏನೂ ತೀರ್ಪಾಗಲಿ ಅವ್ರಿಗೆ ಏನೂ ಇರಲಿ, ಕೆಲವೊಂದು ನಂಬಿಕೆಗಳು ಬಂದುಬಿಟ್ಟಿರ್ತಾವೆ. ಮಲ್ಲಿಕಾರ್ಜುನ ಪರವಾಗಿ ಒಂದಿಷ್ಟು ಜನ ಇರ್ತಾರೆ, ನಮ್ಮ ವೀರಣ್ಣ ಅವ್ರ ಪರವಾಗಿ ಒಂದಿಷ್ಟು ಕೆಲವು ಜನ ಇರ್ತಾರೆ. ಅವರ ಮಧ್ಯದಂತೆ ಕಾಲದಲ್ಲಿ ಉಳಿಬೋದೇನೋ ಅಂತ ಅಂದರೂ ಸಹಿತ ಇದು ಇವತ್ತಿನ ಎಲೆಕ್ಷನ್ದಲ್ಲಿ ದೊಡ್ಡ ಪರಿಣಾಮ ಮಾಡಬಹುದು ಅನ್ನುವಂಥದ್ದು. ಯಾಕಂದರೆ ಇಬ್ಬರು ಪ್ರಭಾವಿ